ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭವ್ಯ. ಇವರು ಮಿನಿಸ್ಟ್ರಿ ಆಫ್ ಆಯುಷ್ ಅಡಿಯಲ್ಲಿರುವ CCRS ಇದರ ಅಂಗವಾದ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇಲ್ಲಿ ಅವರು ಆಯುರ್ವೇದ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸುಸ್ವಾಗತ ಮೇಡಮ್. ನಮಸ್ಕಾರ. ಮೊದಲನೆಯದಾಗಿ ಡಯಾಬಿಟಿಸ್ ಕಾಯಿಲೆಯಿಂದಾಗಿ ಕಣ್ಣಿನ ಮೇಲೆ ಯಾವ್ಯಾವ ಪರಿಣಾಮಗಳು ಬೀರಬಹುದು ಅದರ ಬಗ್ಗೆ ಮಾಹಿತಿ ನೀಡ್ತೀರಾ? ವೀಕ್ಷಕರೇ, ಏನಂದ್ರೆ ಮಧುಮೇಹ ನಮ್ಗೆಲ್ಲ ಗೊತ್ತಿದೆ, ಇದೊಂದು ಮಹಾಮಾರಿಯಾಗಿ ಕಾಣಿಸ್ಕೊಂಡ್ಬಿಟ್ಟಿದೆ. ಅಂಕಿ ಅಂಶಗಳ ಪ್ರಕಾರ ನಮ್ಮ ಇಂಡಿಯಾದಲ್ಲೇ 77 ಮಿಲಿಯನ್ಸ್ ರೋಗಿಗಳಿದ್ದಾರೆ ಮಧುಮೇಹದಿಂದ ಬಳಲ್ತಿರೋರು. ಸೊ ಏನಂದ್ರೆ ಈ ಮಧುಮೇಹದಿಂದ ನೇತ್ರ ರೋಗಗಳು ಬರುತ್ತೆ. ಈ WHO ಅವರೇ ಒಂದಷ್ಟು ರೋಗಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದರಿಂದ ಬರೋ ಕಾಯಿಲೆಗಳು ಏನಂದ್ರೆ ರೆಟಿನೋಪತಿ, ಅದು ತುಂಬಾ ಕಾಮನ್. ಅದು ಬಿಟ್ರೆ ನೆಕ್ಸ್ಟ್ ಕ್ಯಾಟ್ರಾಕ್ಟ್, ಕಣ್ಣಿನ ಪೊರೆ ಏನಂತೀವಿ ಅದು, ಮತ್ತೆ ಗ್ಲಾಕೋಮಾ, ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಏನು ಉಂಟಾಗುತ್ತೆ ಅದು, ಮತ್ತೆ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂತ ಅಂದ್ರೆ ಕಣ್ಣಿನ ನರ ಏನಿರುತ್ತೆ ಅದರಲ್ಲಿ ಊತ ಕಾಣಿಸ್ಕೊಳ್ಳೋದು. ಇವು 4 ತುಂಬಾ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಈ ಕಾಯಿಲೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಬಹುದಾ? ಏನಂದ್ರೆ ನಾವು ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಏನಂತೀವಿ, ಅದು ಒಂದು ಶುಗರ್ ಕಾಯಿಲೆ ಏನಿದೆ ಅದ್ರದ್ದು ಕಾಂಪ್ಲಿಕೇಶನ್ ಆಗಿ ಕಾಣಿಸ್ಕೊಳ್ಳುತ್ತೆ. ನಮ್ಗೆ ಗೊತ್ತಿರೋಂಗೆ ಶುಗರ್ ಅಲ್ಲಿ 2 ತರ ಬರುತ್ತೆ. ಟೈಪ್ 1 ಇರ್ಬೋದು, ಟೈಪ್ 2 ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಆಗಿರೋದು, ಇನ್ಸುಲಿನ್ ಡಿಪೆಂಡೆಂಟ್ ಇಲ್ಲದೆ ಇರುವಂತದ್ದು. ಇಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ, ಬಟ್ ಇನ್ಸಿಡೆನ್ಸ್ ಬಂದು ವೇರಿ ಆಗುತ್ತೆ. ಈಗ ಟೈಪ್ 1 ಡಯಾಬಿಟೀಸ್ ಇದ್ರೆ ಆಫ್ಟರ್ 15 ಇಯರ್ಸ್ ಏನಂತೀವಿ 95% ಚಾನ್ಸಸ್ ಇರುತ್ತೆ ಅವ್ರಿಗೆ ರೆಟಿನೋಪತಿ ಪ್ರಾಬ್ಲಮ್ ಬರುತ್ತೆ ಅಂತ. ಈಗ ಟೈಪ್ 2 ಇದ್ರೆ ಆಲ್ಮೋಸ್ಟ್ 78%. ಬಟ್ 30 ಇಯರ್ಸ್ ಕ್ರಾಸ್ ಆಗ್ಬಿಟ್ರೆ ನಿಮ್ದು ಹಿಸ್ಟ್ರಿ ಡಯಾಬಿಟೀಸು ಆಲ್ಮೋಸ್ಟ್ 100% ಜನರಲ್ಲೂ ಅದು ರೆಟಿನೋಪತಿ ಏನೇನು ತೊಂದರೆಗಳು ಕಣ್ಣಲ್ಲಿ ಉಂಟಾಗುತ್ತೋ ಅವೆಲ್ಲ ಕಾಣಿಸುತ್ತೆ. ಸೊ ಏನ್ ಮಾಡ್ಬೇಕು, ನೀವು ಇಮಿಡಿಯೇಟ್ ಡಯಾಗ್ನೋಸ್ ಆಗಿದ ತಕ್ಷಣ ಎವ್ರಿ ಇಯರ್ ಕಣ್ಣಿಂದು ಚೆಕಪ್ ಮಾಡಿಸ್ತಾ ಇರಬೇಕು, ಸ್ಕ್ರೀನ್ ಮಾಡಿಸ್ಬೇಕು. ಯಾಕಂದ್ರೆ ಈ ಕಣ್ಣಿಂದ ಒಳಗೆ ನರದ ಏನು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಅದು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. ಫಸ್ಟ್ ಸಿಂಪ್ಟಮ್ ಆಗಿ ಬರೋದೇ ನಿಮ್ಗೆ ಬರೀ ಕಣ್ಣು ಮಂಜಾಗಿ ಕಾಣೋದು, ಮತ್ತೆ ಸ್ಪೆಕ್ಸ್ ಚೇಂಜ್ ಮಾಡಿಸ್ಬೇಕು ಅನ್ಸೋದು, ಕಣ್ ಮುಂದೆ ಏನಾದ್ರು ಬೆಳಕ್ ತರ ಬರೋದು, ಇವೆಲ್ಲ ಇನಿಷಿಯಲಿ ಶುರು ಆಗುತ್ತೆ. ಬಟ್ ಕಣ್ಣಿನ ನರಗಳು ನಿಮ್ಗೆ ಒಳಗಡೆ ಏನ್ ತೊಂದರೆ ಆಗಿದೆ ಗೊತ್ತಾಗ್ಬೇಕಂದ್ರೆ ನೀವು ಕಣ್ಣಿನ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಅದ್ರದ್ದು ನಮ್ದೊಂದಷ್ಟು ಟೆಸ್ಟ್ಗಳಿರುತ್ತೆ. ಅಂದ್ರೆ ಒಳಗಡೆ ಕಣ್ಣಿನ ನರ ನೋಡೋಕೆ ಫಂಡೋಸ್ಕೋಪಿ ಮಾಡೋದು, ಇಲ್ಲ ಸ್ಲಿಟ್ ಲ್ಯಾಂಪ್ ಅಲ್ಲಿ ಅದು ಬಯೋಮೈಕ್ರೋಸ್ಕೋಪಿ ಅಂತ ಮಾಡ್ತೀವಿ. ಇನ್ನು ತುಂಬಾ ಅಡ್ವಾನ್ಸ್ಡ್ ಟೆಸ್ಟ್ಗಳಿದೆ, ಅವುಗಳನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡಿಸ್ಬೇಕಾಗುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ಕ್ಯಾಟ್ರಾಕ್ಟ್, ಇದು ಎಲ್ರಿಗೂ ಗೊತ್ತು, ಕಣ್ಣಿನ ಪೊರೆ ಅಂತ ಕರಿತೀವಿ. ಯೂಶಲಿ ಆಫ್ಟರ್ 50-60 ಇಯರ್ಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಡಯಾಬಿಟೀಸ್ ಇದ್ರೆ ಏನಾಗುತ್ತೆ, ಇದು 2 ಪಟ್ಟು ವೇಗವಾಗಿ ಕಾಣಿಸುತ್ತೆ. ಈ ಎಲ್ಲ ಕಾಯಿಲೆಗಳನ್ನು ಶುಗರ್ ಇಂದ ಇನ್ನು ವೇಗವಾಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ನೀವು ಇದೂ ಅಷ್ಟೇ, ಈಗ ಅವರು ಸ್ಪೆಕ್ಸ್ ಆಗಾಗ ನಂಬರ್ ಚೇಂಜ್ ಆಗುತ್ತೆ ಅನ್ನೋದು, ಇಲ್ಲ ಮಂಜಾಗಿ ಕಾಣುತ್ತೆ ಅನ್ನೋದು, ಈ ತರ ಎಲ್ಲ ನಿಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಏಜ್ ಆಗ್ತಿದ್ದಂಗೆ ನೀವು ಟೆಸ್ಟ್ ಮಾಡಿಸ್ಲೇಬೇಕು. ಯೂಶಲಿ 40 ಆದ್ಮೇಲೆ ಸ್ಪೆಕ್ಸ್ ಹಾಕ್ತಾರೆ, ಅದೊಂದು 40 ಚಸ್ಮಾ. ಅಂದ್ರೆ ಹತ್ರದ್ದು ನೋಡಕ್ಕೆ ಚಿಕ್ಕದು ವಸ್ತುಗಳು ಕಾಣಲ್ಲ, ಸೂಜಿ ಪೋನ್ಸಕ್ಕೆ ಕಷ್ಟ ಆಗತ್ತೆ, ಈ ತರ ಎಲ್ಲ ಹೇಳ್ತಾರೆ. ಬಟ್ ಏನಂದ್ರೆ ನೀವು ರೆಗ್ಯುಲರ್ ಒಂದು ಕಣ್ಣಿಂದ ಏನೋ ಒಂದು ಟೆಸ್ಟ್ ಮಾಡಿಸ್ತಾ ಇದ್ರೆ ನೀವು ಇದನ್ನ ಬೇಗ ಐಡೆಂಟಿಫೈ ಮಾಡ್ಬೋದು. ಸೊ ಆಪರೇಷನ್ ಏನಿರುತ್ತೆ ಆಯುರ್ವೇದ ಮೂಲಕ ಸ್ವಲ್ಪ ತಡೆಗಟ್ಟಬಹುದು. ಇದು ಬಿಟ್ರೆ ನೆಕ್ಸ್ಟ್ ಬಂದು ಗ್ಲಾಕೋಮಾ. ಗ್ಲಾಕೋಮಾನು ಅಷ್ಟೇ, ಯೂಶಲಿ ಗ್ಲಾಕೋಮಾ ಕಾಣಿಸ್ಕೊಳ್ಳೋದು ಪ್ರೆಷರ್ ಜಾಸ್ತಿ ಆದಾಗ. ಬಟ್ ಡಯಾಬಿಟೀಸ್ ಇರೋರಲ್ಲಿ ಏನಾಗುತ್ತೆ 2 ಪಟ್ಟು ಇದು ವೇಗವಾಗಿನೂ ಕಾಣಿಸ್ಕೊಳ್ಳುತ್ತೆ, ಮತ್ತೆ ತುಂಬಾ ಕಾಮನ್ ಆಗಿನೂ ಕಾಣಿಸುತ್ತೆ. ಕಣ್ಣಿಂದು ನಾವೇನು ಈಗ ಬ್ಲಡ್ ಪ್ರೆಷರ್ ಅಂತ ಏನಂತೀವಿ, ಬಾಡಿ ಪ್ರೆಷರ್ ನೋಡ್ತೀವಿ, ಅದೇ ತರ ಕಣ್ಣಿನ ಪ್ರೆಷರು ಇರುತ್ತೆ. ಸೊ ಅದರಲ್ಲಿ ಜಾಸ್ತಿ ಆದಾಗ ಅವ್ರಿಗೆ ತಲೆನೋವು ಬರೋದು, ಕಣ್ಣು ಬರೋದು, ಕೆಂಪಾಗೋದು, ಇಂಥದ್ದೆಲ್ಲ ಆಗುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡಿಸ್ತಾ ಇರ್ಬೇಕು. ಮತ್ತೆ ಡಯಾಬಿಟೀಸ್ ಪೇಷಂಟ್ ಅಲ್ಲಿ ಕಣ್ಣಿನ ನರ ಇದೆ, ಆ ಕಣ್ಣಿನ ನರ ಏನಿದೆ ಅದು ನಿಮ್ಗೆ ಫೋಕಸ್ ಮಾಡುತ್ತೆ ಆಬ್ಜೆಕ್ಟ್ಸ್ ನ. ಅಂದ್ರೆ ತೀಕ್ಷ್ಣವಾದ ದೃಷ್ಟಿ, ನೀವು ಕಣ್ಣು ಅಂದ್ರೆ ಸೆಂಟ್ರಲ್ ಆಬ್ಜೆಕ್ಟ್ಸ್ ಏನಂತೀವಿ ಅದೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಡಯಾಬಿಟೀಸ್ ಇರೋರಲ್ಲಿ ಆ ಕಣ್ಣಿನ ನರ ಊತ ಆಗ್ಬಿಡುತ್ತೆ. ಊತ ಆದಾಗ ಅವ್ರಿಗೆ ಮಂಜು ಕಾಣೋದು, ಡಬಲ್ ಕಾಣೋದು, 2 ಕಾಣೋದು, ಈ ತರ ಎಲ್ಲ ಇರುತ್ತೆ. ಸೊ ಅವ್ರನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಬೇಕು. ಈ ತೊಂದರೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಗೆ ಮಾಡಬಹುದು, ಇದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಆಯುರ್ವೇದದಲ್ಲಿ ಏನಂದ್ರೆ ಫಸ್ಟ್ ಡಿಸೀಸ್ ನ ತಡೆಗಟ್ಟಕ್ಕೆ ನಾವು ಇದು ಮಾಡ್ತೀವಿ. ಅಂದ್ರೆ ಕಾಯಿಲೆನೇ ಬರಬಾರ್ದು ಆ ತರ ನಾವು ಟ್ರೈ ಮಾಡ್ತೀವಿ. ಇನ್ ಕೇಸ್ ಬಂದಾಗ ಡಿಸೀಸ್ ವೈಸ್ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು ಆ ತರ. ಅಂದ್ರೆ ನಾವು ಇನಿಷಿಯಲಿ ಶುರು ಮಾಡೋದೇ ಪಂಚಕರ್ಮ ಶೋಧನ ಚಿಕಿತ್ಸೆ ಅಂತ. ಅದರಲ್ಲೂ ಕಣ್ಣಲ್ಲಿ ನಾವು ಶೋಧನ ಏನೇನ್ ಮಾಡ್ಬೋದು ಅಂದ್ರೆ ಬಸ್ತಿ ಮಾಡ್ಬೋದು, ನಸ್ಯ ಬಂದು ತುಂಬಾ ಕಾಮನ್, ವಿರೇಚನ, ಮತ್ತೆ ರಕ್ತ ಮೋಕ್ಷಣ, ಇವೆಲ್ಲ ಕಾಮನ್. ಇದು ಬಿಟ್ರೆ ಮತ್ತೆ ತಕ್ರದಾರ ಅಂತ. ಈ ರೆಟಿನೋಪತಿ ಎಲ್ಲ ಇರೋದ್ರಿಂದ ಏನಾಗುತ್ತೆ, ಡಯಾಬಿಟೀಸೇ ಒಂದು ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್. ಸೊ ಇದರಲ್ಲಿ ನಾವು ರಿಲ್ಯಾಕ್ಸ್ ಆಗುವಂಥದ್ದು ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ. ಸೊ ತಕ್ರದಾರ ಮಾಡ್ಬೋದು. ಇದನ್ನ ಬಿಟ್ರೆ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಐ ಟ್ರೀಟ್ಮೆಂಟ್ಗಳಿವೆ. ಅದನ್ನ ನಾವು ನೇತ್ರ ಕ್ರಿಯಾಕಲ್ಪ ಅಂತ ಕರಿತೀವಿ. ಅದರಲ್ಲೊಂದು 5 ರಿಂದ 7 ಡಿಸೀಸಸ್ ಇರುತ್ತೆ.
ಅವುಗಳಂದ್ರೆ ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ ಅಂದ್ರೆ ಡ್ರಾಪ್ಸ್ ಹಾಕೋದಿರ್ಬೋದು, ಇಲ್ಲಾಂದ್ರೆ ನಮ್ದು ಕಣ್ಣಿಂದು ಚಿಕಿತ್ಸೆ ಮೆಡಿಸಿನ್ಸ್ ಇರುತ್ತೆ ಅದನ್ನ ಕಣ್ಣು ಸುತ್ತಲೂ ಹಚ್ಚೋದು, ಇಲ್ಲ ನೇತ್ರದೇ ತುಪ್ಪಗಳು ಬರುತ್ತೆ ಮೆಡಿಕೇಟೆಡ್ ಘೀ ಅದನ್ನ ಹಾಕಿ ಟ್ರೀಟ್ಮೆಂಟ್ ಮಾಡುವಂಥದ್ದು, ಇವೆಲ್ಲ ಟ್ರೀಟ್ಮೆಂಟ್ಗಳಿರುತ್ತೆ. ಇದನ್ನು ತಡೆಗಟ್ಟುವ ಕ್ರಮಗಳೇನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅದೇ ನಾನೀಗ ಟ್ರೀಟ್ಮೆಂಟ್ಸ್ ಹೇಳಿದೆ. ಇದನ್ನ ಬಿಟ್ರೆ ರಸಾಯನ ಚಿಕಿತ್ಸಾ ಅಂತ ನಮ್ಮಲ್ಲಿದೆ, ಅಂದ್ರೆ ರಿಜ್ಯುನೇಷನ್. ಈ ಐ ಡಿಸೀಸಸ್ ಹೇಗೆ ಅಂದ್ರೆ ಇವನ್ ಮಾಡರ್ನ್ ಅಲ್ಲೂ ಅಷ್ಟು ಟ್ರೀಟ್ಮೆಂಟ್ಸ್ ಇರಲ್ಲ. ಡ್ರಾಪ್ಸ್ ಎಲ್ಲ ಏನಿದ್ರು ಇನ್ಫೆಕ್ಷನ್ ಆದ್ರೆ ಹಾಕ್ಬೋದು, ಬಿಟ್ರೆ ಬರೀ ಆಪರೇಷನ್ ಮಾಡೋದೇ ಮೇನ್ ಟ್ರೀಟ್ಮೆಂಟ್, ಇಲ್ಲಾಂದ್ರೆ ಲೇಸರ್ ಥೆರಪಿ ಮಾಡೋದು, ಇಲ್ಲ ಇಂಜೆಕ್ಷನ್, ಸ್ಟಿರಾಯ್ಡ್ ಇಂಜೆಕ್ಷನ್ ಈ ತರನೇ ಇರೋದು. ಬಟ್ ನಮ್ದ್ರಿಂದ ಏನಂದ್ರೆ ಅಟ್ಲೀಸ್ಟ್ ನಾವು ಹೋಗಿರೋ ವಿಷನ್ ತರ್ಸಕ್ಕಾಗಲ್ಲ, ಬಟ್ ಇರೋ ವಿಷನ್ ಮೇಂಟೈನ್ ಆಗೋ ತರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅದಕ್ಕೆ ನಮ್ಮಲ್ಲಿ ಪಥ್ಯ ಆಹಾರ ವಿಹಾರಗಳಿದೆ. ಇದೊಂದು ಕಾಮನ್ ಕಾನ್ಸೆಪ್ಟ್ ನಮ್ಮ ಆಯುರ್ವೇದದಲ್ಲಿ. ಪಥ್ಯ ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ರಿಜಿಮೆಂಟ್ಸ್ ಫಾಲೋ ಮಾಡೋದು, ಯಾವುದು ತಗೋಬಾರ್ದು ಯಾವುದು ತಗೋಬೇಕು ಆ ಥರ. ಮುಖ್ಯವಾಗಿ ಕಣ್ಣಿಗೆ ಅಂದ್ರೆ ತ್ರಿಫಲ ಹೇಳ್ತೀವಿ, ಅದೇ ಅಳಲೆಕಾಯಿ, ತಾರೆಕಾಯಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ. ಈ 3 ಡ್ರಗ್ ಇದು ಒಂದು ನಮಗೆ ಫುಲ್ ಚಕ್ಷುಷ್ಯ ರಸಾಯನ ತರ ಆಯುರ್ವೇದದಲ್ಲಿ. ರೆಗ್ಯುಲರ್ ಆಗಿ ನೀವು ಇದು ತಗೊಂಡ್ರೆ ಕಣ್ಣಿನ ರೋಗನೇ ಬರ್ದಿರೋಂಗೆ ಅವಾಯ್ಡ್ ಮಾಡ್ಬೋದು. ಸೊ ಇದನ್ನ ಬಿಟ್ಟು ಐ ಎಕ್ಸಸೈಸಸ್ ಇದಾವೆ ಕಣ್ಣಿಂದ ಒಂದ್ ಸ್ವಲ್ಪ, ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ದಿನಚರ್ಯದಲ್ಲಿ ನೀವು ಕಣ್ಣನ್ನ ಈ ತ್ರಿಫಲ ಏನಂದ್ರೆ ಅದರದ್ದು ಕಷಾಯ ಅಂದ್ರೆ ಡೈಲ್ಯೂಟೆಡ್ ಸೊಲ್ಯೂಷನ್ ಕಷಾಯ ಮಾಡ್ಕೊಂಡು ಕಣ್ಣನ್ನ ತೊಳ್ಕೊಂಡು ನಾವು ಸೂರ್ಯ ನಮಸ್ಕಾರ ಏನ್ ಮಾಡ್ತೀವಿ, ಮತ್ತೆ ಸೂರ್ಯದು ಆತಾಪ ಏನಿದೆ ಅದ್ರದ್ದು ಇದು ತಗೊಳ್ಳೋದು ಕಣ್ಣಿಗೆ, ಮತ್ತೆ ಕಣ್ಣಿನ ಎಕ್ಸಸೈಸ್ ಆದ ನಂತರ ಮಾಡುವಂಥದ್ದು. ಮತ್ತೆ ಯೋಗ ಎಕ್ಸಸೈಸಸ್ ಇದಾವೆ. ಅದ್ರಲ್ಲಿ ಪ್ರಮುಖವಾಗಿ ನಾವು ಹೇಳ್ತೀವಿ ಷಟ್ಕ್ರಿಯದಲ್ಲಿ ತ್ರಾಟಕ ಅನ್ನೋದೊಂದು ಬರುತ್ತೆ, ಅದನ್ನ ಮಾಡ್ಬೋದು. ಮತ್ತೆ ಪ್ರಾಣಾಯಾಮ, ಇದು ರೆಗ್ಯುಲರ್ ಮಾಡೋದ್ರಿಂದ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ, ನರಗಳಿಗೂ ಚೆನ್ನಾಗಿ ಇದು ಆಕ್ಸಿಜನ್ ಸಪ್ಲೈ ಇರುತ್ತೆ. ಸೊ ಅದು ಮೇಂಟೈನ್ ಮಾಡುತ್ತೆ, ಒಳ್ಳೆ ವಿಷನ್ ಮೇಂಟೈನ್ ಮಾಡೋದು, ಇವೆಲ್ಲ ಮಾಡ್ಬೋದು. ಈ ಎಲ್ಲ ಮಾಹಿತಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ತೆ.